ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ಪುಟಾಣಿ. ಉತ್ತರ ಕರ್ನಾಟಕದಲ್ಲಿ ಅನ್ನುತ್ತಾರೆ, ಮೈಸೂರು ಕಡೆಯಲ್ಲಿ ಹುರುಗಡ್ಲೆ ಅನ್ನುತ್ತಾರೆ. ಅದರ ಲಡ್ಡು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ 250 ಗ್ರಾಂ ಪುಟಾಣಿ ಹುರುಗಡ್ಲೆಯನ್ನು ಹಾಕಿಕೊಳ್ಳಬೇಕು. ಇದು ಸಣ್ಣದಾಗಿ ಪೌಡ್ರ್ ಮಾಡಿ ಜರಡಿ ಮಾಡಿ ಇಟ್ಟುಕೊಳ್ಳಿ. 1.5 ಕಪ್ಪು ಸಕ್ಕರೆಯನ್ನು ಹಾಕಿಕೊಂಡು ಅದಕ್ಕೆ 4 ಏಲಕ್ಕಿಯನ್ನು ಸಿಪ್ಪೆ ತೆಗೆದುಕೊಂಡು ಅದರ ಬೀಜಗಳನ್ನು ಹಾಕಿಕೊಳ್ಳಬೇಕು. ಇದನ್ನು ಹಾಕಿ ಸಣ್ಣದಾಗಿ ಪೌಡ್ರ್ ಮಾಡಿ ಇಟ್ಟುಕೊಳ್ಳಬೇಕು. ಇದಕ್ಕೆ ಗ್ಯಾಸ್ ಅವಶ್ಯಕತೆಯೇ ಇಲ್ಲ. ಒಂದು ಪಾತ್ರೆಗೆ 2 ಕಪ್ಪು ಪುಟಾಣಿ ಹಿಟ್ಟು ಹಾಕಿಕೊಳ್ಳಬೇಕು. ಇದಕ್ಕೆ 1.5 ಕಪ್ಪು ಸಕ್ಕರೆ ಪುಡಿಯನ್ನು ಹಾಕಿಕೊಳ್ಳಿ. ಇದು ತುಂಬಾ ಹೆಲ್ತಿಯಾಗಿರುತ್ತೆ. ಪುಟಾಣಿ ತಿಂದರೆ ತುಂಬ ಹೆಲ್ತಿಕರವಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಕ್ಕರೆ ಪೌಡ್ರು ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ 4 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಬೇಕು. 4 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳುತ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ಟೋಟಲ್ ಆಗಿ 10 ಟೇಬಲ್ ಚಮಚ ತುಪ್ಪ ಇದ್ದರೆ ಸಾಕು. ಪುಟಾಣಿ ಹಾಗೂ ಹುರಿಗಡಲೆ ಉಂಡೆ ರೆಡಿಯಾಗುತ್ತೆ. ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಆವಾಗ 4 ಸ್ಪೂನ್ ಹಾಕಿದ್ದೀವಲ್ಲ, ಹೀಗೆ 4 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಬೇಕು. ಇದನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಮತ್ತು 2 ಟೇಬಲ್ ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪ ಹಾಗೂ ಸಕ್ಕರೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವ ತನಕ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಬೇಕು. ಉಂಡೆ ಕಟ್ಟು ಬರುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಕಟ್ಟಲಿಕ್ಕೆ ಬರಲಿಲ್ಲ ಅಂದರೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ, ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಉಂಡೆಯನ್ನು ಕಟ್ಟಿ. ತುಂಬಾ ಸುಲಭವಾಗಿ ಈಸಿಯಾಗಿ 5 ನಿಮಿಷದಲ್ಲಿ ಮಾಡುವ ಇದು ಪುಟಾಣಿ ಹಿಟ್ಟಿನ ಹಾಗೂ ಹುರಿಗಡಲೆ ಉಂಡೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿಕರವಾಗಿರುತ್ತೆ. ನೋಡಿ, ಇವಾಗ ಹುರಿಗಡಲೆ ಉಂಡೆ, ಪುಟಾಣಿ ಉಂಡೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.